ನನ್ನ ಹೆಸರು ಅರ್ಜುನ್. ನಾನು BBA ಮೊದಲನೇ ಸೆಮಿಸ್ಟರ್ ಓದುತ್ತಿದ್ದೆ. ನಮ್ಮ ಮನೆ ಒಂದು ಸ್ವಲ್ಪ ಡೆವಲಪ್ ಆಗದ ಏರಿಯಾದಲ್ಲಿ ಇರೋದ್ರಿಂದ ಹೆಚ್ಚು ಜನ ಇರಲಿಲ್ಲ. ಆದರೂ ನಮ್ಮ ಮನೆ ದೊಡ್ಡದು, ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ವಾಸವಾಗಿದ್ದೆವು. ಅಜ್ಜಿ ಹಾಕಿದ ಗೇಟನ್ನು ಮಾತ್ರ ಯಾರೂ ದಾಟುತ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಇದ್ದವರು ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಂಗಿ ಮತ್ತು ನನ್ನ ಚಿಕ್ಕಪ್ಪರಾದವ್. ಮೊದಲಿದ್ದ ಚಿಕ್ಕಮ್ಮ ತೀರಿಕೊಂಡಿದ್ದರಿಂದ ಚಿಕ್ಕಪ್ಪನಿಗೆ ಎರಡನೇ ಮದುವೆ ಸಂಬಂಧ ಕೂಡಿ ಬಂದಿತ್ತು. ಅದೇ ವಿಷಯವಾಗಿ ನಡೆದ ಒಂದು ಘಟನೆ ನಿಮಗೆ ಹೇಳ್ತೀನಿ. ಈ ಮಧ್ಯೆ ಚಿಕ್ಕಪ್ಪ ಯಾವಾಗಲೂ ಒಂಟಿಯಾಗೇ ಇರುತ್ತಿದ್ರು, ಯಾವುದೋ ಯೋಚನೆಯಲ್ಲಿ ಕಳೆದು ಹೋದಂತೆ. ಇದನ್ನು ನೋಡಿ ಬೇಸತ್ತ ಅಜ್ಜಿ ಇವನು ಹೀಗೆ ತನ್ನ ಜೀವನ ಹಾಳು ಮಾಡ್ಕೋಬಾರದು ಅಂತ ನಿರ್ಧಾರ ಮಾಡಿ ಬೇಗನೆ ಚಿಕ್ಕಪ್ಪನಿಗೆ ಮದುವೆ ಮಾಡಿ ಮುಗಿಸಿದ್ರು. ನಾವೆಲ್ಲ ಖುಷಿಯಾದೆವು. ಆದರೆ ಚಿಕ್ಕಪ್ಪನ ಹೆಂಡತಿ ಅಂದರೆ ನಮ್ಮ ಹೊಸ ಚಿಕ್ಕಮ್ಮ ಸೀತಾ ಅವರನ್ನು ನೋಡಿ ನನಗೆ ಒಂದು ಕ್ಷಣ ಗಾಬರಿಯಾಗಿತ್ತು. ಚಿಕ್ಕಪ್ಪನಿಗೆ ಅಷ್ಟೊಂದು ವಯಸ್ಸಾಗಿರದಿದ್ರು ಅವರು ಸ್ವಲ್ಪ ದೊಡ್ಡವರಂತೆ ಕಾಣುತ್ತಿದ್ದರು. ಆದರೆ ನೋಡೋಕೆ ತುಂಬಾ ಅಂದವಾಗಿದ್ರು. ಚಂದ್ರನಂತೆ ಮುಖ, ಉದ್ದನೆಯ ಕೂದಲು, ಎತ್ತರ ಇಲ್ಲದಿದ್ರೂ ಮೇನ್ಕೆ ತರ ಕಾಣ್ತಾ ಇದ್ರು. ಅವರನ್ನು ನೋಡಿ ನಾನು ಮನಸೋತು ಹೋಗಿದ್ದೆ. ಅವರು ನಮ್ಮ ಸಂಬಂಧಿಕರೇ ಆಗಿದ್ರಿಂದ ನನ್ನ ನೋಡಿದ ಕೂಡಲೇ ಏನು ಓದ್ತಾ ಇದೀಯಾ ಅಂತೆಲ್ಲ ಮಾತಾಡಿಸಿದ್ರು. ನಾವು ಇಬ್ಬರೂ ತುಂಬಾ ಚೆನ್ನಾಗಿ ಮಾತಾಡಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಮದುವೆ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಮರುದಿನ ಚಿಕ್ಕಪ್ಪನ ನಡೆಯಲ್ಲಿ ಒಂದು ವ್ಯತ್ಯಾಸ ಕಂಡುಬಂದಿತ್ತು. ಆಗಲೇ ನನಗೆ ಗೊತ್ತಾಗಿದ್ದು, ಚಿಕ್ಕಪ್ಪ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ, ಬಹಳ ದಿನದಿಂದ ಕಾಯ್ತಾ ಇದ್ರಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡು ಸುಮ್ಮನಾದೆ. ಆಮೇಲೆ ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬಂದ್ರು. ಆ ಕಡೆಗೆ ಹೋಗುವಾಗ ಮನೆ ಮುಂದೆ ಇರ್ತೀನಿ ಅಂತ ನಾನು ಹೇಳ್ದೆ. ಎಲ್ಲರೂ ಒಪ್ಪಿದ್ರು. ಅವ್ರು ಹೋದ ತಕ್ಷಣವೇ ನಾನು ಮೊಬೈಲ್ನಲ್ಲಿ ಸಿನಿಮಾ ಹಾಕೊಂಡು ನೋಡ್ತಾ ಕೂತೆ. ಆಮೇಲೆ ಬಾತ್ರೂಮಿಗೆ ಹೋಗಿ ಬಂದೆ. ಇದಾದ ನಂತರ ನಾನು 6 ತಿಂಗಳು ಬೇರೆ ಊರಿಗೆ ಹೋಗಿ ಕಾಲೇಜು ಸೇರಿದ್ದೆ. ಕಾಲೇಜಿನಲ್ಲಿ ನನ್ನ ಗೆಳೆಯರೆಲ್ಲ ಬೇರೆ ಬೇರೆ ಸಾಹಸ ಮಾಡಿ ಮುಗಿಸಿದ್ದರು. ಆದರೆ ನಾನು ಮಾತ್ರ ನನ್ನ ಹಣೆಬರಹ ಇಷ್ಟೇ ಇಲ್ಲ ಅಂತ ಬೇಸರ ಪಡ್ತಾ ಇದ್ದೆ. ಕೊನೆಗೆ ಹಬ್ಬದ ರಜೆಗೆ ಊರಿಗೆ ಹೋಗೋಕೆ ನಿರ್ಧಾರ ಮಾಡಿದೆ. ಮನೆಗೆ ಹೋಗಿ ಅವರನ್ನು ಕಂಡ ಕೂಡಲೇ ನನಗೆ ತುಂಬಾ ಖುಷಿಯಾಯಿತು. ಅವರು ನನ್ನನ್ನು ನೋಡಿ, ಏನು ಅರ್ಜುನ್, 6 ತಿಂಗಳಲ್ಲಿ ಇಷ್ಟು ಬದಲಾಗಿ ಬಿಟ್ಟಿದ್ದೀಯಾ? ಜಿಮ್ಗೆ ಏನಾದ್ರೂ ಹೋಗ್ತಾ ಇದೀಯಾ ಅಂತ ಕೇಳಿದ್ರು. ಹೌದು ಎಂದಾಗ ನಮ್ಮಪ್ಪ ಬೆಳೆಯೋ ಹುಡುಗರು ಹೀಗೆ ಅಲ್ವಾ ಅಂದ್ರು. ಅದಕ್ಕೆ ಅವರು ಮುಗುಳ್ನಕ್ಕರು. ನನಗೇನು ಸ್ವಲ್ಪ ಮುಜುಗರವಾಯಿತು. ಆಮೇಲೆ ಮನೆಯವರೆಲ್ಲ ಎಲ್ಲಿ ಅಂತ ಕೇಳ್ದೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರ್ತಾರೆಯಾ ಅಂತ ಹೇಳಿದ್ರು. ನಾನು ಸರಿ ಅಂದು ಕೂತು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಿದ್ದೆ. ಆಗ ಅವರು ಕಾಫಿ ಮಾಡಿಕೊಂಡು ಬಂದು ಕೊಟ್ಟರು. ಹೀಗೆ ಕೊಡುವಾಗ ಅವರ ಅಂದ ಚೆಂದ ನೋಡಿದೆ, ಕಣ್ಣಿಗೆ ಮುದ ನೀಡೋ ಹಾಗೆ ಇತ್ತು. ಆಮೇಲೆ ಅವರು ಅಡುಗೆ ಮನೆಗೆ ಹೋದ್ರು. ನಾನು ನೋಡಿದ್ದನ್ನು ಮರೆಯಲಾಗದೆ ಕಾಫಿ ಕುಡಿದು ಬಾತ್ರೂಮಿಗೆ ಹೋಗಿ ಸಮಾಧಾನ ಮಾಡಿಕೊಂಡೆ. ಆಮೇಲೆ ನಾನು ಸ್ನಾನ ಮಾಡಿ ರೆಡಿಯಾಗಿ ಅಡುಗೆ ಮನೆಗೆ ಬಂದಾಗ ನನಗೆ ಶಾಕ್ಕಾದೀತು. ಅಡುಗೆಗೆಲ್ಲ ತಯಾರಿ ಮಾಡ್ತಿದ್ದ ಅವರ ನೋಟದಲ್ಲಿ ಒಂದು ಆಕರ್ಷಣೆ ಇತ್ತು. ಬಾ ಅರ್ಜುನ್, ಕೂತ್ಕೋ, ನಿನ್ನ ಬಳಿ ಕುಳಿತು ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಪಕ್ಕದಲ್ಲೇ ಕೂರಿಸಿಕೊಂಡ್ರು. ಹೀಗೆ ಕೂತಾಗ ಅವರ ಬಟ್ಟೆ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು. ಅದನ್ನು ಲೆಕ್ಕಿಸದೆ ಈರುಳ್ಳಿ ಹೆಚ್ಚುತ್ತಿದ್ದರು. ಆಗ ಮತ್ತೊಮ್ಮೆ ಆ ಸೌಂದರ್ಯ ದರ್ಶನವಾಯಿತು. ನಾನು ಹೇಗೋ ಸಮಾಧಾನ ಮಾಡಿಕೊಂಡು ಟಿಫಿನ್ ಮಾಡಿ ಹೊರಗೆ ಬಂದು ಕೂತೆ. ಅಷ್ಟರೊಳಗೆ ಅಜ್ಜಿ, ಅಪ್ಪ, ಅಮ್ಮ ಎಲ್ಲರೂ ಬಂದರು. ಚಿಕ್ಕಪ್ಪ ಎಲ್ಲಿ ಅಂತ ಕೇಳಿದಾಗ ಅವನು ಹೈದರಾಬಾದ್ಗೆ ಬಿಸಿನೆಸ್ ಮೇಲೆ ಹೋಗಿದ್ದಾನೆ, ಬರೋದು ಸ್ವಲ್ಪ ದಿನ ಆಗುತ್ತೆ ಅಂತ ಅಜ್ಜಿ ಹೇಳಿದ್ರು. ಆದರೆ ಅಪ್ಪನ ಮುಖದಲ್ಲಿ ಸ್ವಲ್ಪ ಚಿಂತೆ ಇತ್ತು. ಆಮೇಲೆ ನಾನು ಒಬ್ಬನೇ ಅಜ್ಜಿಗೆ ಇದರ ಬಗ್ಗೆ ಕೇಳ್ದೆ. ಕಂಪನಿ ಸ್ವಲ್ಪ ನಷ್ಟದಲ್ಲಿದೆ, ಅದಕ್ಕೆ ಮನೆಯಲ್ಲಿ ಸ್ವಲ್ಪ ವಾತಾವರಣ ಸರಿ ಇಲ್ಲ ಅಂದ್ರು ಅಜ್ಜಿ. ಇಂತಹ ವಾತಾವರಣ ಅಂದ್ರೆ ಅಂತ ಕೇಳಿದಾಗ ಅಜ್ಜಿ ಸ್ವಲ್ಪ ತಡಬಡಾಯಿಸಿ, ಅದನ್ನ ನಿನ್ನ ಚಿಕ್ಕಮ್ಮನಿಗೆ ಹೇಳಬೇಡ. ಅವರು ಮನೆಗೆ ಕಾಲಿಟ್ಟಾಗಿನಿಂದ ಮನೆಯಲ್ಲಿ ಏನೇನೋ ಅಪಶಕುನ ನಡೀತಾ ಇವೆ. ಅಲ್ಲದೆ ಇವಾಗ ಚಿಕ್ಕಪ್ಪ ಕೂಡ ಇವರ ಜೊತೆ ಅಷ್ಟಕ್ಕಷ್ಟೇ ಮಾತಾಡ್ತಾನೆ ಪಾಪ ಅಂದ್ರು. ಅವರ ಮಾತು ಕೇಳಿ ನನಗೆ ಬೇಸರವಾಯಿತು. ಕಂಪನಿ ನಷ್ಟದಲ್ಲಿದ್ದರೆ ಸರಿ ಮಾಡಿಕೊಂಡು ಹೋಗಬೇಕೇ ಹೊರತು ಮನೆಯವರಾಗಿ ನಾವೇ ಅವರನ್ನು ಕೀಳಾಗಿ ಕಂಡರೆ ನೋವಾಗುತ್ತೆ ಅಂತ ಮನಸ್ಸಲ್ಲೇ ಅಂದುಕೊಂಡೆ. ಆಮೇಲೆ ನಾನು ಹೊರಗೆಲ್ಲಿ ಹೋದ್ರೂ ಅವರಿಗೆ ಏನಾದ್ರೂ ತರ್ತಿದ್ದೆ. ಕೆಲವೊಮ್ಮೆ ಹೊರಗೆ ಕರೆದುಕೊಂಡು ಹೋಗ್ತಿದ್ದೆ. ಕೇವಲ 2 ದಿನದಲ್ಲಿ ನಾನು ಅವರಿಗೆ ಹತ್ತಿರವಾಗಿದ್ದೆ. ಈ ವೇಳೆ ನಮ್ಮ ಮನೆಗೆ ಅಕಸ್ಮಾತಾಗಿ ದೂರದ ಸಂಬಂಧಿಕರಿಬ್ಬರು ಬಂದರು. ಅವರಿಗೆ ನಾನು ನನ್ನ ಕೋಣೆಯನ್ನು ಬಿಟ್ಟುಕೊಡಬೇಕಾಯಿತು. ಆಗ ಅಜ್ಜಿ, ಚಿಕ್ಕಪ್ಪ ಬರುವವರೆಗೂ ಅವರ ಕೋಣೆಯಲ್ಲಿ ಇರುವ ಅಂದ್ರು.
ನನಗೆ ಬೇಡವಾಗಿದ್ದು ತಾನಾಗಿಯೇ ಒದಗಿ ಬಂದಂತೆ ಆಗಿತ್ತು. ನಾನು ಸರಿ ಅಂತ ಹೇಳ್ದೆ. ಆದರೆ ಆ ದಿನ ನಾನು ಚಿಕ್ಕಮ್ಮನ ಕೋಣೆಗೆ ಹೋಗದೆ ಹಾಲ್ನಲ್ಲಿ ಮಲಗಿದೆ. ಇದರ ಪರಿಣಾಮವಾಗಿ ನನ್ನಿಂದಾಗಿ ಅವರಿಗೆ ಬೈಸಿಕೊಳ್ಳಬೇಕಾಯಿತು. ಆಮೇಲೆ ನಾನು ಅವರಿಗೆ ಕ್ಷಮೆ ಕೇಳಿದೆ. ಮರುದಿನ ಊರೆಲ್ಲ ಸುತ್ತಾಡಿ ಫ್ರೆಂಡ್ಸ್ ಜೊತೆ ಹರಟೆ ಹೊಡೆದು ರಾತ್ರಿ ಊಟ ಮಾಡಿ ಅಜ್ಜಿ ಹೇಳಿದ ಹಾಗೆ ಚಿಕ್ಕಪ್ಪನ ಕೋಣೆಯಲ್ಲಿ ನೆಲದ ಮೇಲೆ ಮಲಗಿದ್ದೆ. ಆಗ ಪಾತ್ರೆ ತೊಳೆದಿಟ್ಟು ಬಂದಿದ್ದ ಚಿಕ್ಕಮ್ಮ, ಅರ್ಜುನ್ ಇಲ್ಲಿ ಯಾಕೋ ಮೇಲ್ಗಡೆ ಮಲಗು ಅಂದ್ರು. ಪರವಾಗಿಲ್ಲ ಬಿಡಿಯೇ ಎಂದಾಗ, ಇವಾಗ ಇದನ್ನ ಯಾರಾದ್ರೂ ನೋಡಿದರೆ ಅದಕ್ಕೂ ನಾನೇ ಬೈಸಿಕೊಳ್ಳಬೇಕು ಅಂತ ಮುಖ ಸಪ್ಪೆ ಮಾಡಿಕೊಂಡ್ರು. ಏನಾಗಿದೆ? ಯಾಕೆ ಬೈದ್ರು ಅಂತ ಕೇಳಿದಾಗ ಅವರು ಹಿಂದೆ ನಡೆದಿದ್ದ ಎಲ್ಲವನ್ನೂ ಹೇಳಿ ಸಣ್ಣ ಧ್ವನಿಯಲ್ಲಿ ಅಳಲು ಶುರು ಮಾಡಿದ್ರು. ಈ ವೇಳೆ ಅವರ ಅಸ್ತವ್ಯಸ್ತವಾದ ಸೌಂದರ್ಯ ನನ್ನ ಕಣ್ಣಿಗೆ ಕಾಣ್ತಾ ಇತ್ತು. ಅಳುತ್ತಿದ್ದ ಅವರನ್ನು ಕಂಡು ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಅವರನ್ನು ಅಪ್ಪಿ ಸಮಾಧಾನ ಮಾಡಿದೆ. ಆಗ ನನಗೆ ಕರೆಂಟ್ ಹೊಡೆದಂತೆ ಭಾಸವಾಯಿತು. ಕೊನೆಗೆ ಅದೇ ಸಂದರ್ಭವನ್ನು ಬಳಸಿಕೊಂಡು ಅವರಿಗೆ ಸಮಾಧಾನ ಮಾಡುತ್ತಲೇ ಅವರ ಜೊತೆಗೆ ಆ ಕೆಲಸ ಮಾಡಲು ಮುಂದಾಗಿದ್ದೆ. ಆಗ ಅವರು, ಏನಪ್ಪಾ ಇವಾಗಲೇ ಇದೆಲ್ಲ ಬೇಕಾ ನಿನಗೆ? ನನಗಂತೂ ಬೇಕು, ಯಾಕಂದ್ರೆ ನನ್ನ ಯಜಮಾನ ಕೂಡ ನನ್ನ ತಿರುಗಿ ನೋಡ್ತಿಲ್ಲ. 4-5 ತಿಂಗಳು ಆಗಿದೆ. ಮನೆಯಲ್ಲಿನ ಸಮಸ್ಯೆಗಳಿಂದ ನನಗೆ ನೆಮ್ಮದಿ ಕೂಡ ಇಲ್ಲ ಎಂದ್ರು. ನಾನು ಹೆದರುತ್ತಾ, ಅಲ್ಲ ಇದೆಲ್ಲ ಅಂತ ರಾಗ ಎಳೆಯುತ್ತಿದ್ದಾಗ ಅವರು, ನನಗೆ ಎಲ್ಲ ಗೊತ್ತು. ಮೊನ್ನೆಯಿಂದ ಮನೆಯಲ್ಲಿ ಏನೇನೋ ನಡೀತಿದೆ, ನೀನು ಏನು ಮಾಡಿದ್ದೀಯಾ ಅಂತ ನನಗೆ ಗೊತ್ತು. ಇವಾಗ ಸುಮ್ಮನೆ ಇದ್ದರೆ ಎಲ್ಲಾ ಕೆಲಸವನ್ನು ನಿನಗೆ ಹೇಳಿಕೊಡ್ತೀನಿ, ಇಲ್ಲ ಅಂದ್ರೆ ಬೇಡ. ಆದರೆ ಯಾರಿಗೂ ಗೊತ್ತಾಗಬಾರದು ಅಂದ್ರು. ನಾನು ಸರಿ ಅಂತ ಹೇಳಿದಾಗ ಅವರು ನನಗೆ ಆ ಕೆಲಸವನ್ನು ಹೇಳಿಕೊಟ್ಟರು. ಅಷ್ಟೇನೂ ಅನುಭವ ಇಲ್ಲದಿದ್ರೂ ಅವರು ನನಗೆ ಎಲ್ಲ ಹೇಳಿದ್ದರಿಂದ ಆ ಕೆಲಸ ಸುಲಭವಾಗಿ ಆಯಿತು. ಆಮೇಲೆ ಯಾವಾಗ ಊರಿಗೆ ಹೋಗ್ತೀಯಾ ಅಂತ ಕೇಳಿದರು. 2-3 ದಿನಗಳಲ್ಲಿ ಎಂದಾಗ ಅವರು, ಇನ್ನೊಂದು 2 ದಿನ ರಜೆ ಹಾಕು, ನಿನ್ನ ಚಿಕ್ಕಪ್ಪ ಬರುವವರೆಗೆ ಅಂದ್ರು. ನಾನು ಸರಿ ಅಂತ 3-4 ದಿನ ರಜೆ ಹಾಕಿ ಮನೆಯಲ್ಲೇ ಇದ್ದು ಆ ಕೆಲಸಗಳನ್ನೆಲ್ಲ ಕಲಿತುಕೊಂಡೆ. ಆಮೇಲೆ ಚಿಕ್ಕಪ್ಪ ಊರಿಂದ ಬಂದ ನಂತರ ಮುಂಬೈನಲ್ಲಿ ಒಬ್ಬರು ತಮ್ಮ ಜೊತೆಗೆ ಬಿಸಿನೆಸ್ ಮಾಡುವುದಕ್ಕೆ ಒಪ್ಪಿದ್ದಾರೆ ಅಂತ ಶುಭ ಸುದ್ದಿಯನ್ನು ನೀಡಿದರು. ಇದರಿಂದ ಮನೆಯಲ್ಲಿ ಖುಷಿಯಾಯಿತು. ನಾನು ಕಾಲೇಜಿಗೆ ಹೋದ ನಂತರವೂ ಅಲ್ಲಿಯೂ ಆಗೊಮ್ಮೆ ಈಗೊಮ್ಮೆ ಎಂದು ಆಗಾಗ ಆ ಕೆಲಸ ನಡೆಯುತ್ತಲೇ ಇತ್ತು. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆಗಳನ್ನು ನಿಜ ಜೀವನದಲ್ಲಿ ಮಾಡಿದ್ದೇ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಜೀವನ ನಡೆಸಿ ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.